ರಾಜ್ಯದಲ್ಲಿ ಬೈ ಎಲೆಕ್ಷನ್ನ ಕಾವು ರಂಗೇರಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಮತ್ತು ಬಾಗಲಕೋಟೆಯ ಈ ಬೈ ಎಲೆಕ್ಷನ್ ಅಖಾಡ ಈಗಾಗಲೇ ಸಿದ್ಧವಾಗಿರತಕ್ಕಂಥದ್ದು. ಉಪಚುನಾವಣೆ ಇನ್ನು 3 ದಿನ ಮಾತ್ರ ಬಾಕಿ ಇದೆ. ರಾಜ್ಯದಲ್ಲಿ ರಂಗೇರಿದ ಬೈ ಎಲೆಕ್ಷನ್ ಕಾವು. ದಾವಣಗೆರೆಯ ದಕ್ಷಿಣ ಮತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ ಅಖಾಡ ಸಿದ್ಧವಾಗಿದೆ. ಉಪಚುನಾವಣೆಗೆ ಇನ್ನು ಕೇವಲ 3 ದಿನಗಳು ಮಾತ್ರ ಬಾಕಿ ಇದೆ. ನಾಳೆಗೆ ಬಹಿರಂಗ ಪ್ರಚಾರಕ್ಕೆ ಅಧಿಕೃತ ತೆರೆ ಕೂಡ ಬೀಳಲಿದೆ. ದಾವಣಗೆರೆಯ ದಕ್ಷಿಣ ಪತೇಶ್ವರ ಯಾರಾಗ್ತಾರೆ ಎನ್ನುವಂತಹ ಕುತೂಹಲ ಮೂಡ್ತಾ ಇದೆ. ಬಾಗಲಕೋಟೆಯನ್ನ ಗೆದ್ದು ಬಾಸ್ ಆಗೋದಾದ್ರೂ ಯಾರು? ಇತ್ತೀಚೆಗೆ ಹೊಸ ಸರ್ವೆಗಳು ಹೇಳೋದಾದ್ರೂ ಏನು? ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಸಮೀಕ್ಷೆಯ ಎಕ್ಸ್ಕ್ಲೂಸಿವ್ ವರದಿ. ಈಗಾಗಲೇ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಹೆಚ್ಚಾಗಿರುವಂತದ್ದು ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಹಾಗೂ ಬಾಗಲಕೋಟೆ ಕ್ಷೇತ್ರ. ಈ ಎರಡೂ ರಣಕಣದಲ್ಲೂ ಕೂಡ ಮತ ಪ್ರಚಾರ ಮತಬೇಟೆಯನ್ನ ಆರಂಭಿಸಿಕೊಂಡಿದ್ದಾರೆ ನಾಯಕರು ಅಂತಾನೆ ಹೇಳ್ಬೋದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅದ್ಭುತವಾದಂತಹ ಪ್ರಚಾರ, ಅತ್ಯದ್ಭುತವಾದಂತಹ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಕಾಂಗ್ರೆಸ್. ಒಟ್ಟಾರೆಯಾಗಿ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಯಾರ ಪಾಲಾಗುತ್ತೆ ಅಂತ ಆಕಸ್ಮಿಕವಾಗಿ ಯಾರಾದ್ರೂ ಭದ್ರಕೋಟೆ ಯಾರದ್ದು ಅಂತ ಕೇಳಿದ್ರೆ ಅದು ಆಬ್ವಿಯಸ್ಲಿ ಹೇಳೋದು ಅಂತಂದ್ರೆ ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಹೇಳ್ತಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿರ್ತಕ್ಕಂಥ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರು ಎನ್ಡಿಎ ಅಭ್ಯರ್ಥಿಯಾಗಿ ಬಿಜೆಪಿಯ ಅಭ್ಯರ್ಥಿಯಾಗಿ ನಾಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ಮುಗಿಸಿರುವಂತದ್ದು. ಹಾಗಾದ್ರೆ ನಿಜಕ್ಕೂ ಕೂಡ ದಾವಣಗೆರೆಯ ದಕ್ಷಿಣ ಪತೇಶ್ವರ ಯಾರು ಆಗ್ತಾರೆ? ಈ ಸಮೀಕ್ಷೆ ಎಲ್ಲರನ್ನ ಕೂಡ ಬೆಚ್ಚಿ ಬೀಳಿಸಿದೆ. ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಸಮೀಕ್ಷೆಯ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೀವು ನೋಡ್ತಾ ಇದ್ದೀರಾ. ನಾಳೆಗೆ ಬಹಿರಂಗ ಪ್ರಚಾರಕ್ಕೆ ಅಧಿಕೃತ ತೆರೆ ಕೂಡ ಬೀಳ್ತಾ ಇರುವಂತದ್ದು. ಒಂದು ಕಡೆ ಬಾಗಲಕೋಟೆ, ಇನ್ನೊಂದು ಕಡೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರ. ಎರಡೂ ಕ್ಷೇತ್ರಗಳು ಯಾರ ಪಾಲಾಗುತ್ತೆ? ಬಿಜೆಪಿಯ ಪಾಲಾಗುತ್ತಾ ಅಥವಾ ಕಾಂಗ್ರೆಸ್ನ ಪಾಲಾಗುತ್ತಾ ಎನ್ನುವಂತಹ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಈಗಾಗಲೇ ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲು ಆದ್ರೂ ಕೂಡ ಎಲ್ಲಾ ನಾಯಕರು ಒಗ್ಗಟ್ಟಾಗಿ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರನ್ನ ಗೆಲ್ಲಿಸಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪಣವನ್ನ ತೊಟ್ಟಿದ್ದಾರೆ. ಹೀಗಾಗಿ ಮತ ಪ್ರಚಾರವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ GM ಸಿದ್ದೇಶ್ವರ್ ಅವರು ಅತೃಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರನ್ನ ಗೆಲ್ಲಿಸಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಒಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ BY ವಿಜಯೇಂದ್ರ ಅವರು ಆಗಿರ್ಬೋದು, HD ಕುಮಾರಸ್ವಾಮಿ ಅವರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬೈ ಎಲೆಕ್ಷನ್ ಅಖಾಡದಲ್ಲಿ ಗೆದ್ದೇ ಗೆಲ್ಲಬೇಕು. ಈ ಒಂದು ಗೆಲುವನ್ನ 2028ರ ವಿಧಾನಸಭೆಯ ಒಂದು ಚುನಾವಣೆಗೆ ನಾಂದಿಯನ್ನ ಹಾಡಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ದಾವಣಗೆರೆಯ ದಕ್ಷಿಣ ಪತೇಶ್ವರ ಯಾರಾಗ್ತಾರೆ ಎನ್ನುವಂತಹ ಪ್ರಶ್ನೆ ಕ್ಷಣದಿಂದ ಕ್ಷಣಕ್ಕೆ ಕುತೂಹಲವನ್ನ ಕೂಡ ಮೂಡಿಸ್ತಾ ಇದೆ. ಇನ್ನೊಂದು ಕಡೆ ಬಾಗಲಕೋಟೆಯ ಕ್ಷೇತ್ರ. ಈ ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಪ್ರಬಲವಾದಂತಹ ಇಬ್ಬರು ಅಭ್ಯರ್ಥಿಗಳು ಕೂಡ ಇರುವಂತದ್ದು. ವೀರಣ್ಣ ಚರಂತಿಯ ಮಠ ಈಗಾಗಲೇ ಅವರ ಪರವಾಗಿ ಬಿಜೆಪಿ ನಾಯಕರು ಒಂದು ಬಹಿರಂಗ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಎಲ್ಲ ಬಹಿರಂಗ ಪ್ರಚಾರಕ್ಕೆ ನಾಳೆಗೆ ತೆರೆ ಬೀಳ್ತಾ ಇರುವಂತದ್ದು. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಯಾರಾಗ್ತಾರೆ ದಾವಣಗೆರೆ ಮತ್ತು ಬಾಗಲಕೋಟೆಯ ಎರಡೂ ಕ್ಷೇತ್ರದ ಜನನಾಯಕರು ಎನ್ನುವಂತಹ ಪ್ರಶ್ನೆ ಮೂಡಿರುವಂತದ್ದು.
ಎಸ್ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ದಾವಣಗೆರೆಯಲ್ಲಿ ಸಮರ್ಥ್ಗೆ ಸಿಗುತ್ತಾ ಹಾಗಾದ್ರೆ ಗೆಲುವು ಕಾಂಗ್ರೆಸ್ನಿಂದ? ತಾತ ಶಾಮನೂರು ಶಿವಶಂಕರಪ್ಪ ಅವರ ಉತ್ತರಾಧಿಕಾರಿ ಆಗ್ತಾರಾ ಸಮರ್ಥ ಶಾಮನೂರು? ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಮುಖಂಡರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಕೆಟ್ ಹಂಚಿಕೆಯ ವಿಚಾರವಾಗಿ ಮುಸ್ಲಿಮರು ಮುನಿಸ್ಕೊಂಡಿದ್ದಾರೆ. ಈಗಾಗಲೇ ಮುಸ್ಲಿಮರ ಮುನಿಸು ಕಾಂಗ್ರೆಸ್ಗೆ ಕಂಟಕವಾಗುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಅದರ ಜೊತೆಗೆ ಕುಟುಂಬ ರಾಜಕಾರಣಕ್ಕೆ ಮತದಾರರು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬಕ್ಕೆ ಒಳೇಟಿನ ಹೊಡೆತದ ಆತಂಕ ಕೂಡ ಶುರುವಾಗಿದೆ. ಕಾಂಗ್ರೆಸ್ ಪರ ಪ್ರಚಾರ ಮಾಡಿದಂತಹ ಜಮೀರ್ ಅಹಮದ್ ಹಾಗೆ ಕೂಡ ತೆರಳಿದ್ರು. ಕನ್ನಡದ ಮೇಲೆ ಹಿಂದಿ ಹೇರಿಕೆ ಕಗ್ಗಂಟಾಗುತ್ತಾ ಎನ್ನುವಂತಹ ಪ್ರಶ್ನೆ ಎಲ್ಲವೂ ಕೂಡ ಮೂಡ್ತಾ ಇರುವಂತದ್ದು. ಎಸ್ ನೋಡಿ, ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರು ಅವರು ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಈಗಾಗಲೇ ಪ್ರಚಾರವನ್ನ ಕೂಡ ಆರಂಭ ಮಾಡಿರುವಂತದ್ದು. ಪ್ರಭಾ ಮಲ್ಲಿಕಾರ್ಜುನ್ ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್, ಹಾಗೆ ಎಸ್ ಮಲ್ಲಿಕಾರ್ಜುನ್, ಮತ್ತೆ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ನಿನ್ನೆ ಅಷ್ಟೇ ಜಮೀರ್ ಅಹಮದ್ ಖಾನ್ ಅವರು ಕೂಡ ಭೇಟಿಯನ್ನ ನೀಡಿರುವಂತದ್ದು. ಮತ್ತೆ ಪ್ರಚಾರವನ್ನ ಕೂಡ ಆರಂಭ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ. ಹಾಗಾದ್ರೆ ಸಮರ್ಥ ಶಾಮನೂರು ಅವರಿಗೆ ಇಡೀ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಜನತೆ ಒಲವನ್ನ ತೋರಿಸ್ತಾರಾ? ಒಲವನ್ನ ತೋರಿಸಿ ಶಾಮನೂರು ಶಿವಶಂಕರಪ್ಪ ಅವರಿಂದ ತೆರವಾದಂತಹ ಈ ಕ್ಷೇತ್ರಕ್ಕೆ ವಾರಸುದಾರನಾಗಿ ಮಾಡ್ತಾರಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಉತ್ತರಾಧಿಕಾರಿ ಆಗ್ತಾರಾ ಹಾಗಾದ್ರೆ ಶಾಮನೂರು ಶಿವಶಂಕರಪ್ಪನ ಅವರ ಮೊಮ್ಮಗ ಸಮರ್ಥ ಶಾಮನೂರು? ಆದ್ರೆ ಒಂದಷ್ಟು ಅಡೆತಡೆಗಳು ಕೂಡ ಇರುವಂತದ್ದು. ಯಾವುದು ಹಾಗಾದ್ರೆ ಆ ಅಡೆತಡೆಗಳು? ಈಗಾಗಲೇ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ನೋಡಿ, ಮುಸ್ಲಿಂ ಸಮುದಾಯದವರು ಟಿಕೆಟ್ಗೆ ಕೂಡ ಘೋಷಣೆಯನ್ನ ಅಂದ್ರೆ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಟಿಕೆಟ್ ಘೋಷಣೆ ಆಗ್ಲಿಲ್ಲ. ಒಂದು ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಯಿತು. ಆದ್ರೆ ಮುಸ್ಲಿಂ ಸಮುದಾಯದವರು ಇದರಿಂದ ಸ್ವಲ್ಪ ಬೇಸರವನ್ನ ಹೊರಹಾಕಿದ್ದಾರೆ. ಹೀಗಾಗಿ ಇದೇ ಬೇಸರದಿಂದ ಸೋಲು ಕಾಣಬಹುದು ಎನ್ನುವಂತಹ ಆತಂಕ ಕೂಡ ಎದುರಾಗ್ತಾ ಇರುವಂತದ್ದು. ಇದು ಒಂದು ವಿಚಾರ. ಹಾಗೆ ಮೊನ್ನೆ ಅಷ್ಟೇ ನಡೆದಂತಹ ಅದ್ಭುತವಾದಂತಹ ಪ್ರಚಾರ ಹಾಗೆ ಮತಭೇಟಿಯ ವಿಚಾರವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಹಾಗೆ ಸಮರ್ಥ ಶಾಮನೂರು ಇವರಿಬ್ಬರು ಕೂಡ ಒಂದು ಬೃಹತ್ ವೇದಿಕೆಯಲ್ಲಿ ಉರ್ದು ಭಾಷಣವನ್ನ ಮಾಡ್ತಾರೆ, ಹಿಂದಿ ಭಾಷಣವನ್ನ ಮಾಡ್ತಾರೆ. ಅಂದ್ರೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಉರ್ದುವನ್ನ ಮಾತನಾಡ್ತಾರೆ, ಉರ್ದುನಲ್ಲಿ ಭಾಷಣ ಮಾಡ್ತಾರೆ. ಮುಸ್ಲಿಂ ಓಲೈಕೆಗೆ ಮುಂದಾಗಿದ್ದಾರೆ ಎನ್ನುವಂತಹ ಆಕ್ರೋಶ ಕೂಡ ಹೊರಗಾಕಿದ್ರು. ಹಾಗಾದ್ರೆ ಈ ಎರಡು ಮೈನಸ್ ಪಾಯಿಂಟ್ಗಳು ಎಲ್ಲಿ ಅವರ ಗೆಲುವನ್ನ ತಡೆಯುತ್ತಾ ಎನ್ನುವಂತಹ ಆತಂಕ ಕೂಡ ಇದೀಗ ಶಾಮನೂರು ಕುಟುಂಬದ ಮೇಲೆ ಇರುವಂತದ್ದು. ಅದರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಒಂದು ವಿಚಾರ ಅಂತಂದ್ರೆ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಜನತೆ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಕುಟುಂಬ ರಾಜಕಾರಣಕ್ಕೆ ಈಗಾಗಲೇ ಬೇಸತ್ತು ಹೋಗಿದ್ದಾರೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಜನತೆ. ಕಾದು ನೋಡ್ಬೇಕಾಗಿದೆ. ಹಾಗಾದ್ರೆ ದಾವಣಗೆರೆಯ ದಕ್ಷಿಣ ಫತೇಶ್ವರ ಹಾಕ್ತಾರ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ? ಬೆಣ್ಣೆನಗರಿಯಲ್ಲಿ ಕಮಲ ಅರಳಿಸುತ್ತಾರ ದಾಸ ಕರಿಯಪ್ಪ? ಘಟಾನುಘಟಿ ನಾಯಕರಿಂದ ಶ್ರೀನಿವಾಸ್ ಪರ ಪ್ರಚಾರವನ್ನು ಮಾಡಲಾಗ್ತಾ ಇದೆ. ಸುಮಾರು 35,000 ಲಿಂಗಾಯತ ಮತಗಳು ಬಿಜೆಪಿಗೆ ಬರುತ್ತೆ ಎನ್ನುವಂತಹ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಟಿ ಸಮುದಾಯದ ಮತದಾರರು ಶ್ರೀನಿವಾಸ್ ಪರ ಇದ್ದಾರೆ. ಹಾಗೆ ಶ್ರೀನಿವಾಸ್ ದಾಸ ಕರಿಯಪ್ಪ ಕೈ ಹಿಡಿತಾರಾ ಮುಸ್ಲಿಮರು ಎನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು. ಕುರುಬ ಸಮುದಾಯದ ವಿನಯ್ ಕೂಡ ಬಿಜೆಪಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯದ ಲೆಕ್ಕಾಚಾರದಲ್ಲಿ ಶ್ರೀನಿವಾಸ್ ಗೆಲುವು ಫಿಕ್ಸ್ ಎನ್ನಲಾಗ್ತಾ ಇದೆ. ಕುಮಾರಸ್ವಾಮಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಜೆಪಿಯ ಬಲ ಮತ್ತಷ್ಟು ಹೆಚ್ಚಾಗಿದೆ. ನೋಡಿ, ಒಂದು ಕಡೆ ರಾಜಕೀಯವನ್ನೇ ಇಡೀ ಕುಟುಂಬ ಆಳ್ತಾ ಇರುವಂತಹ ಒಂದು ಕುಟುಂಬ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ಇಲ್ಲಿ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರು ಸಾಮಾನ್ಯ ಕಾರ್ಯಕರ್ತರು, ಇವರನ್ನ ಘೋಷಣೆ ಮಾಡಲಾಗಿದೆ ಬಿಜೆಪಿಯ ಅಭ್ಯರ್ಥಿಯನ್ನಾಗಿ. ಹಾಗಾದ್ರೆ ಜೆಡಿಎಸ್ ಕೂಡ ಬೇಡಿಕೆಯನ್ನ ಇಡಬಹುದಾಗಿತ್ತಲ್ವಾ? ಆದ್ರೆ ಜೆಡಿಎಸ್ನವರು ಕೂಡ ಇಲ್ಲ, ನಾವು ಕೂಡ ಪ್ರಚಾರವನ್ನ ಮಾಡ್ತೀವಿ, ನಾವು ಬೆಂಬಲವನ್ನ ತೋರಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ಇವರಿಬ್ಬರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇದೇ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರಿಗೆ. ಹಾಗಾದ್ರೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕಮಲ ಅರಳೋದು ಫಿಕ್ಸ್ ಬಹುತೇಕ ಎನ್ನಲಾಗ್ತಾ ಇದೆ. ಎಲ್ಲಾ ಸಮೀಕ್ಷೆಯ ಎಕ್ಸ್ಕ್ಲೂಸಿವ್ ವರದಿಯನ್ನ ನೀವು ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ನೋಡ್ತಾ ಇದ್ದೀರಾ. ಶ್ರೀನಿವಾಸ ಟಿ ದಾಸ ಕರಿಯಪ್ಪ ಅವರ ಕೈ ಹಿಡಿತಾರಾ ಮುಸ್ಲಿಮರು ಎನ್ನುವಂತಹ ಒಂದೇ ಒಂದು ಪ್ರಶ್ನೆ ಇರುವಂತದ್ದು. ಈಗಾಗಲೇ ಮುಸ್ಲಿಮರಿಗೆ ಟಿಕೆಟ್ ಕೊಡದ ಕಾರಣ ಹಲವಾರು ಮುಸ್ಲಿಂ ಮುಖಂಡರು ಬಿಜೆಪಿಗೆ ಬಂದಿದ್ದಾರೆ. ಇದು ಕೂಡ ಪ್ಲಸ್ ಪಾಯಿಂಟ್ ಆಗ್ತಾ ಇರುವಂತದ್ದು. ನೋಡಿ, ಒಂದಷ್ಟು ಪ್ಲಸ್ ಪಾಯಿಂಟ್ಗಳು ಇಲ್ಲಿ ಏನು ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ
ಅಂದ್ರೆ ಲಿಂಗಾಯತ ಮತಗಳು ಈಗ ಆಲ್ಮೋಸ್ಟ್ ಬಿಜೆಪಿ ಪರವಾಗಿಯೇ ಲೆಕ್ಕಾಚಾರವನ್ನ ಹಾಕೊಂಡಿರುವಂತದ್ದು. ಯಾಕಂದ್ರೆ BS ಯಡಿಯೂರಪ್ಪನವರು ಕೂಡ ಈ ಒಂದು ಆ, ಪ್ರಚಾರವನ್ನ ಕೂಡ ಆರಂಭಿಸಿರುವಂತದ್ದು. ಘಟಾನುಘಟಿ ನಾಯಕರಿಂದ ಶ್ರೀನಿವಾಸ್ ಪರ ಪ್ರಚಾರ ಕೂಡ ಆರಂಭ ಆಗಿದೆ ಅಂತಾನೆ ಹೇಳ್ಬೋದು. ಸುಮಾರು 35,000 ಲಿಂಗಾಯತ ಮತಗಳು ಬಿಜೆಪಿಗೆ ಸೇರುವಂತಹ ಎಲ್ಲಾ ಭರವಸೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ನಮಸ್ತೆ ನಮಸ್ತೆ, ಹೇಳಿ ಮೇಡಮ್. ಹೇಗಿದೆ ನಿಮ್ಮ ಪ್ರಿಪರೇಷನ್ಸ್, ನಿಮ್ಮ ಸಕಲ ಸಿದ್ಧತೆ ಹೇಗಿದೆ? ಹಾಗೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಜನತೆ ನಿಮ್ಮ ಪರವಾಗಿ ಒಲವನ್ನ ತೋರಿಸ್ತಾ ಇದ್ದಾರಾ? ಹೇಗಿದೆ ರೆಸ್ಪಾನ್ಸ್ ಸರ್? ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಮತ್ತು ಸ್ಪಂದನೆ ನೀಡ್ತಾ ಇದ್ದಾರೆ ಮತದಾರರನ್ನ. ಮನೆಗೆ ಹೋದಂತ ಸಂದರ್ಭದಲ್ಲಿ ಅವರೇ ನಮ್ಮನ್ನ ಕರೆಸಿ ಕುಂದಿರಿಸಿ ಸತ್ಕರಿಸಿ ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನ ಹಾಕ್ತೀವಿ ಅಂತ ಹೇಳಿ ಅವರೇ ಸ್ವಯಂ ಪ್ರೇರಣೆಯಿಂದ ನಮ್ಮನ್ನ ಕರೆದು ಕುಂದಿರಿಸಿ ಮಾತನಾಡಿ ಹೇಳ್ತಾರೆ. ಹಲೋ ಸರ್ ಮಾತಾಡಿ ಮಾತಾಡಿ. ಬಿಜೆಪಿ ಅಭ್ಯರ್ಥಿಯಾದಂತಹ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರು ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಲೈನ್ ಅಲ್ಲಿ ಇದ್ದಾರೆ. ಮಾತನಾಡ್ತಾ ಹೋಗೋಣ. ಸರ್ ಹೇಗಿದೆ ಪ್ರಿಪರೇಷನ್ಸ್ ಎಲ್ಲವೂ ಕೂಡ? ಅಂದ್ರೆ ಜನತೆ ಎಲ್ಲ ರೆಸ್ಪಾನ್ಸ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರಾ? ಹೇಗಿದೆ? ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಮತ್ತು ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ ಎಲ್ಲ ಮತದಾರರು. ನಾವು ಮನೆಗೆ ಹೋದಂತ ಸಂದರ್ಭದಲ್ಲಿ ಅವರೇ ಕರೆದು ಸತ್ಕರಿಸಿ ಗೌರವವನ್ನ ಕೊಟ್ಟು ಈ ಬಾರಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತೀವಿ ಅಂತ ಹೇಳಿ ಸ್ವಯಂ ಮತದಾರರೇ ಹೇಳ್ತಾ ಇದ್ದಾರೆ. ಎಸ್ ಸರ್, ಹಾಗೆ ಈಗ JDS HD ಕುಮಾರಸ್ವಾಮಿ ಅವರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಇವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇವರ ಬೆಂಬಲ ನಿಮ್ಗೆ ಎಷ್ಟು ಬೆಂಬಲವನ್ನ ತರ್ತಾ ಇದೆ? ಹಾಗೆ ಎಷ್ಟು ಅಂದ್ರೆ ನಿಮ್ಮ ರೋಡ್ ಶೋ ಮಾಡಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಮೊನ್ನೆ ರೋಡ್ ಶೋ ಮಾಡಿದ್ರು. ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನ ಮತದಾರರು ಕೊಟ್ಟರು. ಅದು ಕೂಡ ಒಂದು ರ್ಯಾಲಿಯಲ್ಲಿ ಕುಮಾರಣ್ಣ ಅವರು ಬಂದಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಆಗಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿ. ಎಸ್ ಸರ್, ಹಾಗೆ ನೋಡಿ ಸಮೀಕ್ಷೆಗಳು ಕೂಡ ನಿಮ್ಮ ಪರವಾಗೇ ಇರುವಂತದ್ದು. ಅಂದ್ರೆ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಎನ್ನುವಂತಹ ಭರವಸೆಯ ಸಮೀಕ್ಷೆಗಳು ಕೂಡ ಬಂದಿರುವಂತದ್ದು. ಈ ಸಮೀಕ್ಷೆಯ ಬಗ್ಗೆ ಏನ್ ಹೇಳ್ತೀರಾ? ಜನ ನನ್ನನ್ನ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರ್ತಕ್ಕಂಥ ನನ್ನ ಜನ ಆಶೀರ್ವಾದಿಸ್ತಾರೆ. ಕಳೆದ 23 ವರ್ಷಗಳಿಂದ ಕಾಂಗ್ರೆಸ್ ಯಾವುದೇ ಅಭಿವೃದ್ಧಿ ದಾವಣಗೆರೆ ದಕ್ಷಿಣದಲ್ಲಿ ಮಾಡಿಲ್ಲ, ಶೂನ್ಯ ಆಗಿದೆ. ಅದೇ ರೀತಿ ಒಂದು ಮೂಲಭೂತ ಸೌಕರ್ಯ ಇರ್ತಕ್ಕಂಥ ಆಸ್ಪತ್ರೆ ಆಗ್ಲಿ, ಶಿಕ್ಷಣ ಆಗ್ಲಿ, ಆರೋಗ್ಯಕ್ಕಾಗ್ಲಿ, ರಸ್ತೆ ನಿರ್ಮಾಣ ಆಗ್ಲಿ, ರಸ್ತೆ ಅಗಲೀಕರಣ ಆಗ್ಲಿ, ಯಾವುದೇ ರೀತಿ ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂತ ಎಷ್ಟೋ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿಲ್ಲ. ಹಾಗಾಗಿ ಎಲ್ಲರೂ ಚೆನ್ನಾಗಿ ಬೇಸತ್ತು ಕಾಂಗ್ರೆಸ್ ದುರಾಡಳಿತ ವಿರುದ್ಧ ಮತ ಹಾಕ್ತಾ ಇದ್ದಾರಮ್ಮ. ಸರ್, ಇನ್ನೊಂದು ಇಲ್ಲಿ ಬಹುಮುಖ್ಯವಾದಂತಹ ವಿಷಯವನ್ನ ಗಮನಿಸ್ತಾ ಹೋಗೋದಾದ್ರೆ ನೋಡಿ, ಮುಸ್ಲಿಂ ಸಮುದಾಯದ ಮತಗಳೇ ನಿರ್ಣಾಯಕ ಅಂತಾನೆ ಹೇಳ್ಬೋದು. ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರು ಕೈ ಹಿಡಿಬಹುದು ಅಂತ ಅನ್ಸುತ್ತಾ ನಿಮ್ಗೆ? ಸಾವಿರಾರು ಜನ ಮುಸ್ಲಿಂ ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನು ಒಪ್ಪಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಜೊತೆಗೆ ಕಳೆದ 20 ವರ್ಷಗಳಿಂದ ಅವರು ಈ ದಾವಣಗೆರೆ ದಕ್ಷಿಣದ ಟಿಕೆಟ್ ಅನ್ನ ಕೇಳಿದ್ರು ಅಲ್ಪಸಂಖ್ಯಾತರು. ಇಷ್ಟು ದಿನ ಯಾವುದು ಟಿಕೆಟ್ ಕೊಡ್ಲಿಲ್ಲ ಕಾರಣ ಅವರಲ್ಲಿ ಅಸಮಾಧಾನ ಆಗಿದೆ. ಅವರವರು ಅದು ಆಂತರಿಕ ಕಾಂಗ್ರೆಸ್ನ ಮತ್ತು ಅವರ ಆಂತರಿಕ ವಿಚಾರ. ಓಕೆ ಸರ್, ಹಾಗೆ ಯತ್ನಾಳ್ ಅವರ ವಿಚಾರಕ್ಕೆ ಬಂದ್ವಿ ಅಂತಂದ್ರೆ ಯತ್ನಾಳ್ ಅವರು ಕೂಡ ಒಂದು ರೀತಿಯಲ್ಲಿ ಮುನಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಗೆ ಟಿಕೆಟ್ ಕೊಟ್ಟಿರೋದಕ್ಕೆ. ಅವ್ರಿಗೇನಾದ್ರೂ ಹೇಳೋಕೆ ಇಷ್ಟಪಡ್ತೀರಾ? ಏನ್ ರಿಯಾಕ್ಷನ್ ನಿಮ್ದು? ಇಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅವರು ಮುನಿಸ್ಕೊಂಡ್ರೆ ನನ್ನ ಗಮನಕ್ಕೆ ಬಂದಿಲ್ಲ. ಒಟ್ಟಾರೆಯಾಗಿ 2,32,000 ಜನದ ಮತದಾರರಿದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ. ಅವರೆಲ್ಲರಿಗೂ ಕೂಡ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಮತಯಾಚನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರು ಬಿಜೆಪಿಯ ಅಭ್ಯರ್ಥಿ, ಅವರು ಕೂಡ ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಮಾತನಾಡಿದ್ರು. ಒಟ್ಟಾರೆಯಾಗಿ ಎಲ್ಲಾ ಸಮುದಾಯದವರು ಕೂಡ ನಮಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಭರವಸೆಯ ಮಾತುಗಳನ್ನಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಿಜಕ್ಕೂ ಕೂಡ ಮುಸ್ಲಿಮರು ಕೈ ಹಿಡಿತಾರಾ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರನ್ನ? ಕಾದ್ ನೋಡ್ಬೇಕಾಗಿದೆ.
ದಾವಣಗೆರೆಯ ದಕ್ಷಿಣ ದಂಗಲ್ನಲ್ಲಿ ಹಾವು ಏಣಿ ಆಟ ಇದೀಗ ಶುರುವಾಗಿದೆ. ಕಾಂಗ್ರೆಸ್ ಸೋಲಿಸುವಂತಹ ಹುಮ್ಮಸ್ನಲ್ಲಿದ್ದಾರೆ ಬಿಜೆಪಿಯ ನಾಯಕರು. ದಾವಣಗೆರೆಯ ದಕ್ಷಿಣ ದಂಗಲ್ನಲ್ಲಿ ಹಾವು ಏಣಿ ಆಟ ಇದೀಗ ಶುರುವಾಗಿದೆ. ಕಾಂಗ್ರೆಸ್ ಸೋಲಿಸುವಂತಹ ಹುಮ್ಮಸ್ನಲ್ಲಿದ್ದಾರೆ ಬಿಜೆಪಿಯ ನಾಯಕರು. ಸದ್ಯದ ಟ್ರೆಂಡ್ ಪ್ರಚಾರ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೂಡ ಎದುರಾಗಿದೆ. ದಾವಣಗೆರೆಯಲ್ಲಿ ಕೈ ಮತ್ತು ಕಮಲ ನೆಕ್ ಟು ನೆಕ್ ಫೈಟ್ ಆರಂಭವಾಗ್ತಾ ಇದೆ. ಇನ್ನು ಖಾಸಗಿ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಅಲ್ಪ ಮುನ್ನಡೆ ಆಗಬಹುದು ಎನ್ನಲಾಗ್ತಾ ಇದೆ. ಆದರೆ ಕೊನೆ ಗಳಿಗೆಯಲ್ಲಿ ಟ್ರೆಂಡ್ ಬದಲಾವಣೆಯ ನಿರೀಕ್ಷೆಯಲ್ಲಿ ಕೈಪಡೆ ಕೂಡ ಇರುವಂತದ್ದು. ಈಗಾಗಲೇ ಸಮೀಕ್ಷೆಯ ಲೆಕ್ಕಾಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅಲ್ಪ ಮುನ್ನಡೆ ಆಗಬಹುದು ಬಿಜೆಪಿಗೆ ಎನ್ನಲಾಗ್ತಾ ಇದೆ. ಈಗಾಗಲೇ ಘಟಾನುಘಟಿ ನಾಯಕರು ಕೂಡ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಭರ್ಜರಿ ಪ್ರಚಾರವನ್ನ ಕೂಡ ಆರಂಭ ಮಾಡಿರುವಂತದ್ದು. ಈಗಾಗಲೇ ದಾವಣಗೆರೆಯಲ್ಲಿ ಕೈ ಮತ್ತು ಕಮಲ ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಫೇಸ್ ಟು ಫೇಸ್ ನೆಕ್ ಟು ನೆಕ್ ಫೈಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಒಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಹಾಗೆ ಕಾಂಗ್ರೆಸ್ ಅನ್ನ ಸೋಲಿಸುವಂತಹ ಹುಮ್ಮಸ್ಸಿನಲ್ಲಿ BY ವಿಜಯೇಂದ್ರ ಅವರು ಕೂಡ ಇದ್ದಾರೆ. ಹಾಗೆ BS ಯಡಿಯೂರಪ್ಪನವರು ಇದ್ದಾರೆ. ಇಡೀ ಬಿಜೆಪಿಯ ಪರಿವಾರನೇ ಇದೆ ಅಂತಾನೆ ಹೇಳ್ಬೋದು. ಕೊನೆಯ ಗಳಿಗೆಯಲ್ಲಿ ಟ್ರೆಂಡ್ ಬದಲಾದ್ರೂ ಕೂಡ ಅಚ್ಚರಿ ಏನಿಲ್ಲ. ಆದ್ರೆ ಟ್ರೆಂಡ್ ಬದಲಾಗುತ್ತೆ ಎನ್ನುವಂತಹ ಭರವಸೆಯಲ್ಲಿ ಅಂದ್ರೆ ಸ್ವಲ್ಪ ಮುನ್ನಡೆ ಆದ್ರೂ ಕೂಡ ಆ ಮುನ್ನಡೆ ಕಾಂಗ್ರೆಸ್ಗೆ ಬರಬಹುದು ಎನ್ನುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ಪಡೆ ಇದೆ. ಹೀಗಾಗಿಯೇ ಸಮರ್ಥಪರ ಭರ್ಜರಿ ಪ್ರಚಾರ ಕಾರ್ಯವನ್ನ ಕೂಡ ಆರಂಭಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಹಾಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, SS ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಒಟ್ಟಾರೆಯಾಗಿ ಭರ್ಜರಿ ಪ್ರಚಾರ ಆಗ್ತಾ ಇದೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ. ಆದ್ರೆ ಖಾಸಗಿ ಸಮೀಕ್ಷೆ ಹೇಳ್ತಾ ಇದೆ ಬಿಜೆಪಿಗೆ ಅಲ್ಪ ಮುನ್ನಡೆ, ಸ್ವಲ್ಪದ್ರಲ್ಲಿ ಗೆಲುವನ್ನ ಕಾಣಬಹುದು. ಆದ್ರೆ ಆ ಗೆಲುವು ಕಾಂಗ್ರೆಸ್ನ ಪರವಾಗಿಯೂ ಕೂಡ ಆಗಬಹುದು ಎನ್ನಲಾಗ್ತಾ ಇದೆ. ಇದೇ ನಿರೀಕ್ಷೆಯಲ್ಲಿ ಕೈಪಡೆ ಕೂಡ ಇರುವಂತದ್ದು. ಗುಪ್ತಚರ ಇಲಾಖೆಯ ರಿಪೋರ್ಟ್ ನೋಡಿ ಸಿಎಂ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ದಾರಂತೆ. ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿನ ಬಗ್ಗೆ ರಿಪೋರ್ಟ್ ಬಂದಿದೆ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ 15ರಿಂದ 20 ಸಾವಿರ ಲೀಡ್ನಲ್ಲಿ ಗೆಲ್ಲುತ್ತೇವೆ ಎನ್ನುವಂತಹ ಭರವಸೆಯಲ್ಲಿದ್ದಾರೆ. ಬಾಗಲಕೋಟೆಯಲ್ಲಿ ನೆಕ್ ಟು ನೆಕ್ ಫೈಟ್, ಯಾರೇ ಗೆದ್ರೂ ಕೂಡ ಕಡಿಮೆಯ ಅಂತರದಲ್ಲಿ ಗೆಲುವನ್ನ ಸಾಧಿಸ್ತಾರೆ ಎನ್ನುವಂತಹ ಹುಮ್ಮಸ್ಸಲ್ಲಿ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ಈ ಸಮೀಕ್ಷೆ ಹೇಳುವಂತಹ ಪ್ರಕಾರ ಗುಪ್ತಚರ ಇಲಾಖೆಯ ರಿಪೋರ್ಟ್ ನೋಡಿ ಸಿಎಂ ಸಿದ್ದರಾಮಯ್ಯ ಅವರು ಖುಷಿಯನ್ನ ವ್ಯಕ್ತಪಡಿಸಿದ್ದಾರಂತೆ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವಿನ ಬಗ್ಗೆ ರಿಪೋರ್ಟ್ ಬಂದಿದೆ. ಗೆದ್ದೇ ಗೆಲ್ಲುತ್ತೆ. ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಉಮೇಶ್ ಮೇಟಿ ಅವರು ಗೆಲ್ತಾರೆ. ಹಾಗೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರು ಅವರು ಉತ್ತರಾಧಿಕಾರಿ ಆಗೇ ಆಗ್ತಾರೆ ಎನ್ನುವಂತಹ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಾಗಲೇ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 15ರಿಂದ 20 ಸಾವಿರ ಲೀಡ್ನಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಎನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾರೇ ಗೆದ್ರೂ ಕೂಡ ಅಂದ್ರೆ ಈಗ ಬಿಜೆಪಿ ಗೆದ್ರೂ ಕೂಡ ಅಥವಾ ಕಾಂಗ್ರೆಸ್ ಗೆದ್ರೂ ಕೂಡ ಕಡಿಮೆ ಅಂತರದಲ್ಲಿ ಗೆಲುವನ್ನ ಸಾಧಿಸ್ತಾರೆ ಎನ್ನುವಂತಹ ಸಮೀಕ್ಷೆಗಳು ಇದೀಗ ಬಹಿರಂಗವಾಗಿದೆ. ಇನ್ನು ಕೆಪಿಸಿಸಿ ಮುಖಂಡರ ವರದಿಯಿಂದ ಸಿಎಂಗೆ ಶಾಕ್ ಕೂಡ ಎದುರಾಗಿದೆ. ಹಾಗಾದ್ರೆ ಆ ಶಾಕ್ ಏನು ಇಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ಕೆಪಿಸಿಸಿ ಮುಖಂಡರು ಕೂಡ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ನಲ್ಲಿ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಬಾಗಲಕೋಟೆಯಲ್ಲಿ 50-50 ಚಾನ್ಸ್ ಅಂತ ರಿಪೋರ್ಟ್ ಕೂಡ ಹೇಳ್ತಾ ಇರುವಂತದ್ದು. ಇದು ಕೆಪಿಸಿಸಿ ಮುಖಂಡರ ರಿಪೋರ್ಟ್ ಆಗಿದೆ. ಬಾಗಲಕೋಟೆ ನಗರದಲ್ಲಿ ಕಾಂಗ್ರೆಸ್ ಪಕ್ಷ ಗೆರೆದಾಡ್ತಾ ಇಲ್ಲ, ಅತ್ತನೂ ಹೋಗ್ತಾ ಇಲ್ಲ, ಇತ್ತನೂ ಬರ್ತಾ ಇಲ್ಲ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಅಂದ್ರೆ 50-50 ಚಾನ್ಸ್ ಇದೆ.
ಅವರು ಗೆಲ್ಬಹುದು, ನಾವು ಗೆಲ್ಬಹುದು ಎನ್ನುವಂತಹ ಒಂದಷ್ಟು ನಿರೀಕ್ಷೆಯಲ್ಲಿ. ಬಾಗಲಕೋಟೆಯ ಗ್ರಾಮಾಂತರದಲ್ಲಿ ಗೆರೆದಾಟದಂತಹ ಬಿಜೆಪಿ ಹೀಗಾಗಿ ನಗರದಲ್ಲಿ ವೋಟ್ ರೈಸ್ ಮಾಡಿಕೊಳ್ಳುವಂತಹ ತಂತ್ರಗಾರಿಕೆಯನ್ನ ಚುರುಕುಗೊಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎನ್ನಲಾಗ್ತಾ ಇದೆ. ಅದರ ಜೊತೆಗೆ ಜಾರಕಿಹೊಳಿ ಹಾಗೆ ಎಂಬಿ ಪಾಟೀಲ್ ಅವರು ಕೂಡ ಸಿಎಂಗೆ ಸೂಚನೆಯನ್ನ ಕೂಡ ನೀಡಿದ್ದಾರಂತೆ. ಶತಾಯ ಗತಾಯ ಲೀಡ್ ಬರಲೇಬೇಕು, ಲೀಡ್ ಬರುವಂತೆ ನಾವೇನಾದ್ರೂ ಮಾಡಲೇಬೇಕು ಎನ್ನುವಂತಹ ತಂತ್ರಗಾರಿಕೆಯನ್ನ ಕೂಡ ಇಲ್ಲಿ ರೂಪಿಸ್ತಾ ಇದ್ದಾರೆ. ಹೀಗಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಅವರನ್ನ ಗೆರೆ ದಾಟಿಸಲೇಬೇಕು, ಅವರನ್ನ ಗೆಲ್ಲಿಸಲೇಬೇಕು ಎನ್ನುವಂತಹ ಪಣವನ್ನ ತೊಟ್ಟು ಭರ್ಜರಿ ಪ್ರಚಾರ ಕಾರ್ಯವನ್ನ ಕೂಡ ಆರಂಭ ಮಾಡಿರುವಂತದ್ದು. ಈಗಾಗಲೇ ನೋಡಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಅವರನ್ನ ಕಣಕ್ಕಿಳಿಸಿದ್ದಾರೆ. ಉಮೇಶ್ ಮೇಟಿ ಅವರ ಪರವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಅಂದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ರೀತಿಯ ಸಿಎಂ ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಕಣ ಅಂತಾನೆ ಹೇಳ್ಬೋದು ಅಂತಾನೆ ಅನ್ಕೊಳ್ತೀನಿ. ಈ ಒಂದು ಪ್ರತಿಷ್ಠೆಯ ಕಣದಲ್ಲಿ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸುವಂತಹ ಸಂಪೂರ್ಣವಾದಂತಹ ಜವಾಬ್ದಾರಿ ಇದೀಗ ಕೈಪಡೆಗಿದೆ. ಹಾಗಾದ್ರೆ ಈ ಕೈಪಡೆ ನಿಜಕ್ಕೂ ಕೂಡ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸ್ಕೊಳ್ತಾರಾ? ಈ ಒಂದು ಅಂದ್ರೆ 2028ರ ವಿಧಾನಸಭಾ ಚುನಾವಣೆಗೆ ಭದ್ರ ಬುನಾದಿ ಆಗುತ್ತಾ ಈ ಒಂದು ಬಾಗಲಕೋಟೆಯ ಬೈ ಎಲೆಕ್ಷನ್ ಅಖಾಡ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇರುವಂತದ್ದು. ಉಪಚುನಾವಣೆಗೆ ಇನ್ನು ಕೇವಲ 3 ದಿನಗಳು ಮಾತ್ರ ಬಾಕಿ ಇರುವಂತದ್ದು. ನಾಳೆಗೆ ಪ್ರಚಾರಕ್ಕೆ, ಬಹಿರಂಗ ಪ್ರಚಾರಕ್ಕೆ ಅಧಿಕೃತ ತೆರೆ ಕೂಡ ಬೀಳ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.